ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಒಂದು ರಕ್ತದಲ್ಲಿ ಸ್ವಲ್ಪ ಸಮಾಧಾನಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ಇಡಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರುವಂಥ ರೀತಿ ಇದೇನೇ ಈಗ ಕಾಂಗ್ರೆಸ್ಗೆ ಪ್ರಮುಖ ಅಸ್ತ್ರ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅಸ್ತ್ರವನ್ನು ಝಳಪಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತು ಕೇಳಿ ಅಂತ ಕೇಳ್ತಾ ಇದೆ. ಇಡಿನ ನೀವು ಅಂದರೆ ಈ ತನಿಖಾ ಸಂಸ್ಥೆಗಳನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದೀರಿ ಅನ್ನೋದಕ್ಕೆ ಬೆಸ್ಟ್ ಸಾಕ್ಷಿ ಇದು ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ ಇದೊಂದು ಪ್ರಮುಖವಾದಂಥ ಅಸ್ತ್ರ. ಇಡೀ ಕೇಂದ್ರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಇದು ಸುರೇಶ್ ಹೇಳಿರುವಂಥ ಮಾತು. ಕೇಂದ್ರದ ಕೈಗೊಂಬೆಯಾಗಿ ಇಡಿ ಕೆಲಸ ಮಾಡ್ತಾ ಇದೆ. ನೀವು ಅದನ್ನ ದುರ್ಬಳಕೆ ಮಾಡ್ಕೋತಾ ಇದ್ದೀರಿ. ಡಿ.ಕೆ. ಸುರೇಶ್ ಕಿಡಿಕಾರಿದ್ದಾರೆ. ಇದು ದೇಶಕ್ಕೆ ಗೊತ್ತಿರುವಂತ ಸಂಗತಿ, ಅದನ್ನೇ ಕೋರ್ಟ್ ಹೇಳಿದೆ ಅಂತಾರೆ ಸುರೇಶ್. ಇದು ಮೊದಲನೇ ಅಲ್ಲ, ಈಗಾಗಲೇ ಕಳೆದ ಸುಮಾರು 2 ವರ್ಷಗಳಿಂದನೂ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ, ಇಡಿಗೆ ಸಂಬಂಧಪಟ್ಟಂತ ಕೇಸ್ಗಳೇನು ದಾಖಲೆ ಮಾಡ್ತಾ ಇದ್ದಾರೆ, ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೇ ಮೀರ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಬಹುಶಃ ಕಳೆದ ವಾರ ಮದ್ರಾಸ್ ಹೈಕೋರ್ಟಲ್ಲೂ ಕೂಡ ಒಂದು ಕೇಸು ಬಹಳ ತೀಕ್ಷ್ಣವಾಗಿ ಉತ್ತರವನ್ನು ಇಡಿ ಅಧಿಕಾರಿಗಳಿಗೆ ಕೊಟ್ಟಿದೆ. ಸೊ ಇಡಿ ಒಂದು ರಾಜಕೀಯ ಪ್ರೇರಿತವಾದಂಥ ದಾಳಿಯನ್ನು ಮಾಡಲಿಕ್ಕೆ, ವಿರೋಧ ಪಕ್ಷಗಳನ್ನು ಬಗ್ಗು ಬಡಿಲಿಕ್ಕೆ ಇಡಿಯನ್ನು ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶದ ಜನರಿಗೆ ಎಲ್ರಿಗೂ ಕೂಡ ಅರ್ಥ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರ ಈ ಒಂದು ದ್ವೇಷದ ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿ ರಾಜಕಾರಣದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ, ದೇಶದ ಆಗುಹೋಗುಗಳ ಬಗ್ಗೆ, ದೇಶದ ಜನರ ಸಮಸ್ಯೆಗಳ ಬಗ್ಗೆ, ದೇಶದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆಯನ್ನ ಮಾಡಲಿ ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ಇಡಿ ಅವರು ಈಗ ನಮ್ಮ ಮೇಲೆ ಕೇಸು ಪ್ರಕರಣ ವಜಾ ಆಗಿದೆ. ವಜಾ ಆಗಿದ್ರು ಕೂಡ CBI ಇನ್ಕಮ್ ಟ್ಯಾಕ್ಸ್ಗೆ ಬರೆದ್ರು, ಇನ್ಕಮ್ ಟ್ಯಾಕ್ಸ್ ಅವರು CBI ಇದಕ್ಕೆ ಬೇನಾಮಿಗೆ ಬರೆದ್ರು, ಬೇನಾಮಿ ಅವರು ಇಡಿಗೆ ಬರೆದ್ರು, ಇಡಿ ಅವ್ರು ತಿರ್ಗಾ CBIಗೆ ಬರೆದ್ರು, CBI ಅವರು ತಿರ್ಗಾ ಇಡಿಗೆ ಬರೆದ್ರು. ಸೊ ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಒಂದು ಪ್ರಕರಣದ ಸುಳಿಯಲ್ಲಿ ಸಿಕ್ಕಿಸಿ ಅವರನ್ನ ಸದೆ ಬಡಿತಕ್ಕಂಥ ಪ್ರಯತ್ನಗಳು ನಡೀತಾ ಇದೆಯಾ ಹೊರತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ಅನ್ಯಾಯ ಆಗಿದೆಯಾ, ನ್ಯಾಯ ಆಗಿದೆಯಾ, ಏನ್ ತಪ್ಪಾಗಿದೆ ಅನ್ನೋದನ್ನ ಕಂಡುಹಿಡಿತಾ ಇಲ್ಲ. ಎಲ್ಲೋ ಒಂದ್ ಕಡೆ ಎಲ್ಲೂ ತಪ್ಪು, ಎಲ್ಲಾರ ಒಂದ್ ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದ್ ಕಡೆ ಹಿಡ್ಕೋಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನ ಬಳಸ್ಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಇನ್ನು ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರ ಪಾತ್ರ ಏನಿತ್ತು, ಸಿದ್ದರಾಮಯ್ಯನವರ ಪಾತ್ರ ಏನು ಇಲ್ಲ ಅನ್ನುವಂಥದ್ದು ಮೊದಲೇ ಗೊತ್ತಿತ್ತು, ಅದನ್ನೀಗ ಕೋರ್ಟ್ ಹೇಳಿದೆ ಅಂತಾರೆ ಪರಮೇಶ್ವರ್. ನಾನು ಹೇಳಿದಾಗೆ ನ್ಯಾಯ ಅನ್ನೋದು ಇವತ್ತು, ಸತ್ಯ ಅಸತ್ಯ ಅನ್ನೋದು ಇವತ್ತು ತೀರ್ಮಾನ ಆಗಿದೆ. ಅದರಿಂದ ಅದನ್ನ ಮುಖ್ಯ ಅಂತ ಇಟ್ಕೋಬೇಕಷ್ಟೇ, ಬಿಟ್ಟರೆ ಹೇಳಿಕೆಗಳು, ಸಣ್ಣ ಪುಟ್ಟ ಹೇಳಿಕೆಗಳೆಲ್ಲ ಬರ್ತಾ ಇರ್ತವೆ. ಪ್ರಕರಣದ ತನಿಖೆ ಮುಂದುವರಿಯುತ್ತೆ. ಬಿಜೆಪಿ ಅವರು ಹೇಳ್ತಿರೋದು ಇಷ್ಟಕ್ಕೆ ಖುಷಿ ಪಡೋ ಅಗತ್ಯ ಇಲ್ಲ, ಪ್ರಕರಣ ತನಿಖೆ ಖುಷಿ ಅಂತಲ್ಲ, ಯಾರು ಖುಷಿ ಪ್ರಶ್ನೆ ಬರೋದಿಲ್ಲ, ನ್ಯಾಯ ಅನ್ಯಾಯದ ಪ್ರಶ್ನೆ. ಖುಷಿ ಪಡೋದ ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ವಾ. ನಾನು ಹೇಳಿದಾಗೆ ನ್ಯಾಯ ಅನ್ನೋದು ಇವತ್ತು, ಸತ್ಯ ಅಸತ್ಯ ಅನ್ನೋದು ಇವತ್ತು ತೀರ್ಮಾನ ಆಗಿದೆ. ಅದರಿಂದ ಅದನ್ನ ಮುಖ್ಯ ಅಂತ ಇಟ್ಕೋಬೇಕಷ್ಟೇ, ಬಿಟ್ಟರೆ ಹೇಳಿಕೆಗಳು, ಸಣ್ಣ ಪುಟ್ಟ ಹೇಳಿಕೆಗಳೆಲ್ಲ ಬರ್ತಾ ಇರ್ತವೆ. ಪ್ರಕರಣದ ತನಿಖೆ ಮುಂದುವರಿಯುತ್ತೆ. ಬಿಜೆಪಿ ಅವರು ಹೇಳ್ತಿರೋದು ಇಷ್ಟಕ್ಕೆ ಖುಷಿ ಪಡೋ ಅಗತ್ಯ ಇಲ್ಲ, ಪ್ರಕರಣ ತನಿಖೆ ಖುಷಿ ಅಂತಲ್ಲ, ಯಾರು ಖುಷಿ ಪ್ರಶ್ನೆ ಬರೋದಿಲ್ಲ, ನ್ಯಾಯ ಅನ್ಯಾಯದ ಪ್ರಶ್ನೆ. ಖುಷಿ ಪಡೋದ ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ವಾ. ಸಂತೋಷ್ ಲಾಡ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಇನ್ನು RV ದೇಶಪಾಂಡೆ ಹಿರಿಯ ನಾಯಕರು, ಎಲ್ಲಿದೆ ಈಗ ಮುಡಾ ಚಾಪ್ಟರೇ ಕ್ಲೋಸ್ ಆಗಿದೆ ಅಂತಾರೆ RV ದೇಶಪಾಂಡೆ. ಮಾಡಿ ಯಾವ ಕಪ್ಚುತನೂ ಇಲ್ರಿ, ಇದು ಯಾವ ಕಪ್ಚುತಿ ಇದೆ, ಏನಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ ಹೋಗ್ತಾರೆ.
ಈ ಬಂದಾರ ಹೊರಗೆ ಬರೋದಿದೆ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ ನಂತರ ಮತ್ತೆ ಅದ್ರೊಳಗೆ ಹೊರಗೆ ಬರೋದಿಲ್ಲ. ಇದು ಕ್ಲೋಸ್ ಚಾಪ್ಟರ್. ಸುಪ್ರೀಂ ಕೋರ್ಟ್ ಇದು ಈ ವಿಷಯದಲ್ಲ, ಎಲ್ಲ ವಿಷಯದಲ್ಲಿ ಹೇಳಿದೆ. ನಮಗಿಲ್ಲಿ ಗುರ್ತಾಗಲ್ಲ, ಇದರಲ್ಲಿ ಜಾಸ್ತಿ ತೋರಿಸಲ್ಲ. ಯಾವುದೇ ಕೇಂದ್ರ ಸರ್ಕಾರ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಜಾಸ್ತಿ ಬೆಳಕಿಗೆ ಬರೋದಿಲ್ಲ ಈ ದೇಶದಲ್ಲಿ. ಯಾವುದೇ ನೆಗೆಟಿವ್ ಇದ್ದರೆ ದೇಶದಲ್ಲಿ ಬೆಳಕಿಗೆ ಬರೋದಿಲ್ಲ. ಅದಕ್ಕಾಗಿ 11 ವರ್ಷ ಏನಾಯ್ತು ಅಂದರೆ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ, ಎಲ್ಲರ ಮನೆ ಬಂಗಾರ ತಟ್ಟಿ ಐತೆ, ಎಲ್ಲ ಹುಡುಗರಿಗೆ ಕೆಲಸ ಸಿಕ್ಬಿಟ್ಟೈತೆ, ರೈತರು ಆರಾಮಿದ್ದಾರೆ. ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖನೇ ಇಲ್ಲ. ಏನು BJP ಹೇಳೋದಂದ್ರೆ ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖ ಇಲ್ಲ, ಎಲ್ಲರೂ ಸುಖವಾಗಿದ್ದೀವಿ, ಎಲ್ಲ ಯುವಕರಿಗೆ ಕೆಲಸ ಇದೆ, ರೈತರು ಅನುಕೂಲ ಆಗಿದ್ದಾರೆ. ನಾವು ಏನು ಯೋಚನೆ ಮಾಡ್ತೀವಿ ಪ್ರಗತಿ, ಅದಕ್ಕಿಂತ 10 ಸಲ ಜಾಸ್ತಿ ಪ್ರಗತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಕನ್ಫೈನ್ಡ್ ಇದೆ. ಅದಕ್ಕೆ ನಾವೇನು ಮಾತಾಡೋಣ? ಇದ್ರ ಬಗ್ಗೆ ಹೋರಾಟ ಮಾಡೋರು ತಾವೇ ಸುಮ್ಮನೆ ಕೂತಿದ್ರು ಸರ್. ಅಲ್ಲ, ಹೋರಾಟ ಯಾರು ಮಾಡ್ತಿಲ್ರಿ? ನಮಗಾದಂಥ ಲಿಮಿಟೇಷನ್ಸ್ ನಾವು ಮಾಡ್ತೀವಲ್ಲ. ಅವ್ರಿಗೆ ಹೋರಾಟ ಮಾಡೋಕೆ ಏನಿದಾರೆ ಅಂದ್ರೆ ಟಿವಿಗಳು ಇಟ್ಕೊಂಡ್ಬಿಟ್ರೆ ಅವ್ರು ಹೋರಾಟ ಎಲ್ಲ ಟಿವಿ ಮುಖಾಂತರ ಇರೋದು ಅವ್ರದ್ದು. ಅದೇ ಹೇಳ್ತಿದ್ವಲ್ಲ, ನಾವು ಇವತ್ತಿಗೂ ನಾವು ಕೇಳ್ತಕ್ಕಂಥದ್ದು, ನೀವು ಸಾಯಂಕಾಲ ಇಡೀ ಎಲ್ಲ ಟಿವಿ ಆಲ್ ಓವರ್ ಇಂಡಿಯಾ ಟಿವಿ ನಡೀತಕ್ಕಂಥ ನ್ಯಾಷನಲ್ ಚಾನೆಲ್ಗಳು ಏನು ಚರ್ಚೆ ಇದೆ? ಯಾವ ಚರ್ಚೆ ಆಗ್ತವೆ? ನೀವೇ ನೋಡ್ರಲ್ಲ ಚರ್ಚೆ ಆಗೋದು ಒಂದು ಸೈಡ್ ಚರ್ಚೆ ಅದಾವ ಅದರಲ್ಲಿ. ಅದ್ರಾಗೆ ಎಳ್ಳೆ ಮಾತೇ ಇಲ್ಲಲ್ಲ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.